ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನಾನು, ಯಾಕಂದರೆ ಈ ಸಿನಿಮಾದಲ್ಲಿ ಲವ್ಲಿ ಅನ್ನುವಂಥ ಒಂದು ಪ್ರಪಂಚದಲ್ಲಿ ನೀವು ಒಂದು ಡೆಡ್ಲಿ ಕ್ಯಾರೆಕ್ಟರ್ ಜೊತೆಗೆ ಲವರ್ ಬಾಯ್ ಆಗು ಕೂಡ ಮಾಡೋದ್ರಿಂದಾಗಿ ಮತ್ತು ಜೊತೆಗೆ ನಿಮ್ಮ ರಿಯಲ್ ಲೈಫಲ್ಲಿ ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಕೇಳ್ತೀನಿ, ನೀವು ಸಿಂಗರ್ ಆಗಿ ಬಂದಾಗ ನೀವು ಸಾಮಾನ್ಯವಾಗಿ ಯಾವುದು ಹಾಡುಗಳನ್ನ ಹರಿಪ್ರಿಯವರು ತುಂಬ ನಿಮ್ಮನ್ನು ಕೇಳ್ಕೊತಾರೆ, ಈ ಸಾಂಗ್ ನೀನು ಹಾಡು ಅಂತ ಕೇಳುವಂಥದ್ದು ಯಾವುದು ನಿಮ್ಮ ಹತ್ರ? ಅವ್ರಿಗೆ ತುಂಬ ಅಂದರೆ ನಾನು ಹಾಡ್ತಾನೇ ಇರ್ತೀನಿ. ನಾನು ಸುಮ್ಮನೆ ಕೂತಿದ್ರು ಯಾವುದೋ ಒಂದು ಅರ್ಧ ಗಂಟೆ ಏನಾದ್ರು ಮನೇಲಿ ಕೂತಿದ್ದೀನಿ, ಒಂದು 15-20 ಹಾಡು ಹಾಡ್ಬಿಟ್ಟಿರ್ತೀನಿ. ಸೊ ಅದೇ ನನಗೆ ಸಂಗೀತದ ಗುಂಗು ಜಾಸ್ತಿ, ಗೀಳು ಜಾಸ್ತಿ. ಆ ಥರ ನಾನು ಹಾಡೋ ತುಂಬ ಹಾಡುಗಳು ಅವ್ರಿಗೆ ಇಷ್ಟ, ನನ್ನ ಹಾಡುಗಳು ಅವ್ರಿಗೆ ಇಷ್ಟ. ಆ್ಯಂಡ್ ತುಂಬ ಒಳ್ಳೆ ಕ್ರಿಟಿಕ್ ಕೂಡ. ಇದು ಯಾಕೋ ಚೆನ್ನಾಗಿ ನಿನ್ನ ವಾಯ್ಸಲ್ಲಿ ಯಾಕೋ ಚೆನ್ನಾಗಿ ಸೌಂಡ್ ಆಗ್ತಾ ಇಲ್ಲ ಅಂತಲೂ ಮುಖದ ಮೇಲೆ ನೇರವಾಗಿ ಹೇಳ್ಬಿಡ್ತಾರೆ. ಎಲ್ಲ ಹೇಳೋಕ್ಕೂ ಮುಂಚೆ ಫೇಸ್ ರಿಯಾಕ್ಷನಲ್ಲಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸಿನಿಮಾ ಕಲಾವಿದೆ ಆಕೆ ಕೂಡ ನನಗಿನ ಹೆಚ್ಚು ಸೀನಿಯರ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆರ್ಟಿಸ್ಟ್, ಆ್ಯಂಡ್ ಶಿ ನೋಸ್ ದ ಜಾಬ್. ಸೊ ನಾನು ಎಲ್ಲೋ ಒಂದು ಕಡೆ ಎಡವಿದ್ರೆ ತಿದ್ದೋದ್ರಿಂದ ಹಿಡಿದು, ನಾನು ಪರ್ಫಾರ್ಮ್ ಮಾಡಿದಾಗ ಚೆನ್ನಾಗಿದೆ ಅಂದರೆ ಅದನ್ನು ರೂಢಿಸ್ಕೊ ಅಂತ ಹೇಳೋದ್ರಿಂದ ಹಿಡಿದು, ಶಿ ಇಸ್ ಬಿನ್ ಅ ವೆರಿ ಗುಡ್ ಸಪೋರ್ಟ್ ಆ್ಯಂಡ್ ಗೈಡ್. ತುಂಬ ತುಂಬ ಹಾಡುಗಳು ಇಷ್ಟ ಅವ್ರಿಗೆ. ಯಾವುದೊಂದು ಪರ್ಟಿಕ್ಯುಲರ್ ಹಾಡು ಹೇಳ್ಬೋದಾ ಅಂತ? ಅವ್ರಿಗೆ ಅದೇ ತುಂಬ ಹಾಡುಗಳು ಇಷ್ಟ. ಒಂದು ಸದ್ಯಕ್ಕೆ ನೆನಪಾಗ್ತಿರೋದು ನನಗೆ ಇದು ರಾಜವನಂದ ಸ್ವಾಮಿ ಅವ್ರದ್ದು. ಬೆಳದಿಂಗಳ್ ರಾತ್ರಿಯಲ್ಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ, ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಬೆಳ್ದಿಂಗಳ್ ರಾತ್ರಿಯಲ್ಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ, ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಅತ್ ಕಂಡ್ರೆ ಪಡ್ಕಾಣೆ ಕಣ್ ಕಟ್ಟಂಗಾಯ್ತದೆ, ತೊಟ್ಯಂಡ ಬೇಕಂದ್ರೆ ಬುಂಡೇಲಿಲ್ಲ, ಎಂಡಿಲ್ಲ ಅಂತಲ್ದಾಡೋ ನನ್ನಂಥ ಪಾಪಿನ ಇದುವರೆಗೂ ಭೂಮ್ತಾಯಿ ಕಂಡೋಳಲ್ಲ, ಇದುವರೆಗೂ ಭೂಮ್ತಾಯಿ ಕಂಡೋಳಲ್ಲ. ಇದು ರತ್ನನ್ ಪದ. ಸೊ ಇದನ್ನು ರಾಜು ಧ್ವನಿಯಲ್ಲಿ ಕೇಳೋದು ನನಗೆ ತುಂಬ ಇಷ್ಟ. ಆ್ಯಂಡ್ ಇದನ್ನು ನಾನು ಯಾವಾಗಲೂ ಹಾಡ್ತಿದ್ದಾಗ ಶಿ ವಾಸ್ ಲೈಕ್, ಇದು ಯಾವುದಿದು ಅಂತ. ಅಂದರೆ ನಮ್ಮ ಅತ್ತೆ ಅಂದರೆ ಅವ್ರ ತಾಯಿ ಭಾವಗೀತೆಗಳು ತುಂಬ ಕೇಳೋರು. ಸೊ ಇದೆಲ್ಲೋ ಈ ಸಾಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಇದು ಹೊಸದಾಗಿ ಇದೆಲ್ಲ ಯಾವುದಿದು ನಾ ಕೇಳೇ ಇಲ್ಲ ಅಂತ. ಸೊ ಅವಾಗಿಂದ ನನ್ನ ಕೈಲಿ ಹೇಳಿಸ್ಕೊಂಡು ಅವರು ಹಾಡ್ತಾರೆ. ನಾನು ಯಾಕೆ ನಿಮ್ಮ ಸಾಂಗ್ ಸಿಂಗಿಂಗ್ ಬಗ್ಗೆನೇ ಜಾಸ್ತಿ ಕೇಳ್ತಾ ಹೋಗ್ತೀನಿ ಅಂದರೆ, 2 ದಿನದ ಹಿಂದೆ ಸಾಂಗ್ ರಿಲೀಸ್ ಆಗಿತ್ತು, ಬಟ್ ಆ ಸಾಂಗ್ ಬಗ್ಗೆ ಒಂದು ಟಾಕ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ. ಲವ್ಲಿ ಸಿನಿಮಾದ ಸಾಂಗ್ ಇದು ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾನೋ ಅಂತ ಅನಿಸುತ್ತೆ. ಅವ್ರು ತುಂಬ ಚೆನ್ನಾಗಿದೆ ಹಾಡು ಅನ್ನೋಂಥದ್ದು ಸಂಗೀತ ಪ್ರೇರನ ಗಮನ ಸೆಳ್ತಿರೋಂಥದ್ದು. ಹಾಗಾಗಿ ನಾನು ಕೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.